ನಮಸ್ಕಾರ ಮೇಡಮ್. ನಮ್ಮ ಹೆಸರು ಮೇಡಮ್ ಚಂದ್ರಮ್ಮ ಅಂತ. ಎಷ್ಟನೇ ವಾರ್ಡಿಂದ ಗೆದ್ದಿರುವಂಥದ್ದು? 17ನೇ ವಾರ್ಡ್. ಯಾವ ಪುರಸಭೆಯಿಂದ ಗೆದ್ದಿರುವಂಥದ್ದು? ಸರ್ ನಮಸ್ಕಾರ. ಸರ್ ಹೆಸರು ಸರ್? ರಾಜು ಅಂತ. ಸರ್ ನಿಮ್ಮ ಶ್ರೀಮತಿ ಅವ್ರು ಗೆದ್ದಿದ್ದಾರೆ ಸರ್. ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ನೀವು ಮೇಡಮ್ ಗೆಲ್ಸಿದ್ದೀರಾ, ಏನು ಅನಿಸ್ತಾ ಇದೆ ಸರ್? ಈಗಿನ ಪ್ರಾರಂಭ ಅಲ್ಲ, ಈಗ ಹಿಂಗೆ 15 ವರ್ಷದಿಂದ ರಾಜಕೀಯದಲ್ಲಿ ಅನುಭವ ಇದೆ ಸರ್. ಈಗ ಮೇಡಮ್ ಅವ್ರು ಗೆದ್ದಿದ್ದಾರೆ, ಈ ಸಂದರ್ಭದಲ್ಲಿ ಏನು ಅನಿಸ್ತಾ ಇದೆ ಸರ್ ನಿಮಗೆ? ಈಗ ಅದೇ ಮುಂದೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡು ಈಗ ಗೆದ್ದೆ. ಈಗ ಆಲ್ಮೋಸ್ಟ್ ಅಲ್ಲಿ 10 ತಿಂಗಳ ಅವಧಿ ಆಗಿದೆ ಸರ್. ಆದ್ರೆ ಏನಿಲ್ಲ, ಮೊನ್ನೆ 4 ದಿವಸ ಆಯ್ತು ಮೀಟಿಂಗ್ ಆಗಿ. ಸೊ ಇನ್ನು ಈಗ 1 ತಿಂಗಳ ಅವಧಿ ಆಗಿದೆ. ಈ 10 ತಿಂಗಳ ಅವಧಿ ನಿಮ್ಮ ವಾರ್ಡಿನಲ್ಲಿ ಯಾವ ತರ ಜನ ಸಂಪರ್ಕ ಇಟ್ಕೊಂಡಿದ್ದೀರಾ ಸರ್? ಎಲ್ಲ ಮಾಡಿಸ್ತಾ ಇದೀವಿ ಕೆಲಸ, ಎಲ್ಲ ಕೆಲಸನೂ ಮಾಡಿಸ್ತಾ ಇದೀವಿ ಸರ್. ಇನ್ನು 5 ವರ್ಷ ಅವಧಿ ಇದೆ. ಇನ್ನು 5 ವರ್ಷ ಅವಧಿಲಿ ಇನ್ನೂ ನೀವೇನು ಬದಲಾವಣೆಗಳು ತರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅದೇ ನಾವು ರೋಡು ಚರಂಡಿ ಏನಿದೆ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು. ಈಗ ಸರ್ ಮೇಡಮ್ ನೀವು ಇದ್ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆ ಸರ್? ನೀವು ಸರ್ ನಿಮ್ಗೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸರ್. ಬಿಸ್ನೆಸ್ ಮಾಡ್ಕೊಂಡು ಸರ್ ನಿಮ್ಗೆ ರಾಜಕೀಯ ಕಡೆ ಹೋಗಲು ಹೇಗೆ ಮಾಡ್ತೀವಿ? ಅದು ಮೊದಲಿಂದ ಇತ್ತು ರಾಜಕೀಯ ನಿಮ್ಮ ಫ್ಯಾಮಿಲಿ ನೀವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಿದ್ದೆ ಸರ್? ರಾಜಕೀಯದಲ್ಲಿ ನೀವೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿದ್ದೆ ಸರ್. ಈಗ ಸರ್ ನೆಕ್ಸ್ಟ್ ನಿಮ್ಗೆ ಇನ್ನ 5 ವರ್ಷ ಅವಧಿ ಇದೆ. ಇನ್ನು 5 ವರ್ಷ ಅವಧಿ ನಿಮ್ಮ ಹಳೆ ಕೌನ್ಸಿಲರ್ಗಿಂತ ನೀವೇನು ಉನ್ನತವಾಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಿಮ್ಮ ವಾರ್ಡಿನಲ್ಲಿ ಎಲ್ಲರೂ ಏನೇನಾಗುತ್ತೆ ನಮ್ಮ ಕೈಲಿ ಎಲ್ಲ ಎಷ್ಟಾಗುತ್ತೋ ನಮ್ಮ ಕೈಲಿ ಆದಷ್ಟು ಮಾಡ್ಬೋದು. ಏನು ಮೀರು ಮಾಡೋಕ್ಕಾಗಲ್ಲ ಅಷ್ಟೇ. ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಯಾರು? ನಾವೇ. ನಿಮ್ಮಿಂದನೇ ಮೇಡಮ್ ರಾಜಕೀಯಕ್ಕೆ ಬಂದಿದ್ದು. ನಿಮ್ಮ ಸ್ನೇಹಿತರ ಬೆಂಬಲ ಯಾವ ಥರ ಇತ್ತು ಸರ್? ನಿಮ್ಮ ಎಲ್ಲ ಚೆನ್ನಾಗಿತ್ತು ಸರ್. ಅವರಿಂದ ನಾವು ಈಗ ನೀವು ಗೆಲ್ಲೋದಕ್ಕೂ ನಿಮ್ಮ ವಾರ್ಡಿನ ಜನರೇ ಸರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಸಂದರ್ಭದಲ್ಲಿ ನೀವು? ಥ್ಯಾಂಕ್ಸ್ ಸರ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ. ಇದೇ ಥರ ನಿಮ್ಮ ರಾಜಕೀಯ ಬದುಕದಲ್ಲಿ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟೊತ್ತು ಕಾಲ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದ.